ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಗೆ ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಹಸ್ಗಳನ್ನೆಲ್ಲ ಮಾಡಕ್ಕೆ ಬಿಟ್ಬಿಟ್ಟು ಬಂದೆ. ಎಲ್ಲಿಗೆ? ದನ ಮೀಸಕ. ಮತ್ತು ನಾನು ನನ್ನ ದೊಡ್ಡಪ್ಪನ ಕಳ್ಸಕ್ಕೆ ಹೋಗಿದ್ದೆ. ಅದೇನೋ ಕೆಲಸ ಐತೆ ಅಂದ್ಬಿಟ್ಟು ಹಸ್ಗಳನ್ನ ನಾನೇ ಮೇಯಿಸ್ತಾ ಇದ್ದೆ. ಕಾಡಿನ ಪಕ್ಕದಲ್ಲೇ ಮೇಯಿಸ್ತಾ ಇದ್ದೆ ಫ್ರೆಂಡ್ಸ್. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಮತ್ತು ನಮ್ಮ ದೊಡ್ಡಪ್ಪ ಬಂದು ನಾನು ಕಳಿಸ್ತು. ಮೋಟ್ರ್ ಬಿಡೋರು ಬಂದವ್ರೆ ಅಂದ್ಬಿಟ್ಟು ನಮ್ಮ ಅಣ್ಣನನ್ನು ಕರ್ಕೊಂಡು ಬಂದ ತೋಟಕ್ಕೆ ಬಂದವ್ರಿಗೆ ಒಂದು ಬಿಂದಿಗೆ ನೀರು ಬೇಕಿತ್ತು ಫ್ರೆಂಡ್ಸ್, ಮೋಟ್ರಿಗೆ ಹಾಕೋಕ್ಕೆ. ಅವರು ಎಲ್ಲ ರೆಡಿ ಮಾಡ್ಕೊ ಬಂದಿರು. ಅವತ್ತು ಒಬ್ಬರೇ ಬಂದಿರು, ಇವತ್ತು 3 ಜನ ಬಂದಿದ್ದಾರೆ. ಎಲ್ಲ ಕೇಬಲ್ ವೈರ್ಗಳನ್ನೆಲ್ಲ ಜೈಂಟ್ ಮಾಡ್ಕೋತಾ ಇದ್ರು, ಟೇಪೆಲ್ಲ ಹಾಕೊಂಡು. ನಾವು ನಿನ್ನೆ ಬನ್ನಿ ಆಲೂಗಡ್ಡೆ ಹಾಕಿದ್ದೀವಿ ಅಂತ ಹೇಳ್ದು, ಅವ್ರು ಇವತ್ತು ಬಂದಿದ್ರು. ಇವತ್ತು ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ರು. ಒಂದು ಅರ್ಧ ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರು. ಏನು ಮಾಡ್ತಾರೋ ಮುಂದೆ ನೋಡೋಣ. ಇವತ್ತು ಟೆಂಪಲ್ ಬಂದಿದ್ದಾರೆ, ಅವತ್ತು ಟ್ಯಾಕ್ಟ್ರಲ್ಲಿ ಬಂದಿದ್ರು. ಎಲ್ಲ ಲಂದೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು 5 ಲಂದ್ ಬಿಟ್ಬಿಟ್ಟು ನೀರು ಸ್ಟಾರ್ಟ್ ಮಾಡಿ ಅಂದು, ಯಾಕಂದರೆ ಕರೆಂಟ್ ಹೋಯ್ತಿತ್ತು. ಮೋಟ್ರೆಲ್ಲ ಚೆನ್ನಾಗಿತ್ತು, ನೀರು ಓಡ್ತು. ಒಂದು 5 ನಿಮಿಷ ಓಡ್ತು. ಆಮೇಲೆ ಇನ್ನೂ ಇದ್ವಲ್ಲ ಫ್ರೆಂಡ್ಸ್ ಪೈಪು, ಅದನ್ನೆಲ್ಲ ಬಿಡ್ತಿದ್ರು. ಕರೆಂಟ್ ಇನ್ನೂ ಹೋಗಿರಲಿಲ್ಲ. ಅದನ್ನ ಬಿಟ್ಬಿಟ್ಟು ಒಟ್ಟಿಗೆ ಎತ್ತೋಣ ಅಂತ ನೋಡೋದು. ಅವರು ಅರ್ಧ ಗಂಟೆ ಒಳಗೆ ಕೆಲಸ ಎಲ್ಲ ಮುಗಿಸಿದ್ರು. ಇನ್ನೊಂದು 2 ಪೈಪ್ ಬಿಡಬೇಕಿತ್ತು ಅಷ್ಟೇ. ಮತ್ತು ಎಲ್ಲ ಪೈಪನ್ನು ಬಿಟ್ಟಾಯಿತು. ಈಗ ಮೇಲ್ಗಡೆ ಕ್ಲ್ಯಾಂಪೆಲ್ಲ ಹಾಕ್ತಾ ಇದ್ದಾರೆ. ಇದನ್ನ ಹಾಕ್ಬಿಟ್ಟು ನೀರು ಸ್ಟಾರ್ಟ್ ಮಾಡಿದೆ ಇವಾಗ. ನೀರು ಒಳ್ಳೆ 3 ಇಂಚ್ ಓಡ್ತು ಫ್ರೆಂಡ್ಸ್, ಸಖತ್ತಾಗಿ. ಇನ್ನೂ ಓಡ್ತಾ ಇದೆ. ನಿಮ್ಮ ಊರುಗಳಲ್ಲಿ ಇದನ್ನ ಎಷ್ಟು ಇಂಚ್ ನೀರು ಅಂತ ಕರೆದರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅವರು ಎಲ್ಲ ಕೆಲಸ ಮುಗಿಸಿ ಹೊರಟರು. ಮತ್ತು ಅವರು ಕೇಬಲ್ ಅವ್ರನ್ನೆಲ್ಲ ಸ್ಕಿನ್ ಔಟ್ ಮಾಡ್ಕೊಂಡೋಗಿದ್ರು. ಅದು ನನಗೆ ಕರೆಂಟ್ ಹೊಡೆದ್ಬಿಡ್ತು. ಮತ್ತೆ ಯಾರು ಫೋನ್ ಮಾಡಿದ್ದು, ಅವ್ರು ಬರೋ ತನಕ ಏನು ಮಾಡೋದು ಅಂದ್ಬಿಟ್ಟು ಕೃಷ್ಣವಲ್ಲ ಈರುಳ್ಳಿ ಎಲ್ಲ ನೋಡ್ಕೊ ಬರ್ತಿದ್ದು. ಎಲ್ಲ ಇವಾಗ ಎಲ್ಲ ಕೀಳ್ತಾ ಇವೆ. ಅವ್ರು ಬರೋ ತನಕ ನಮ್ಮ ಹಸ್ಕೊಳ್ಗೆ ಮೇವನಾರ ಕೂದ್ಬಿಡೋ ಅಂತ ಕುಯ್ತಾ ಇದ್ದೋ. ನಾವು ಅರ್ಧ ಮೇವು ಕೂದಿದ್ದೋ. ಅವಾಗ ಬಂದರು ಅವರು ಸ್ಕಿನ್ ಔಟ್ ಮಾಡ್ಬಿಟ್ಟು ಹೋಗಿದ್ರಲ್ಲ ಫ್ರೆಂಡ್ಸ್, ಅದನ್ನ ಹಾಕ್ತಾ ಇದ್ದಾರೆ. ಮತ್ತು ಫ್ರೆಂಡ್ಸ್ ಮೇಲ್ಗಡೆ ಐತಲ್ಲ ಆಟೋ ಸ್ವಿಚ್ಚು, ಅದನ್ನ ರಿಪೇರಿ ಆಗಿಬಿಟ್ಟಿತ್ತು ನಮ್ಮದು. ಅವ್ರಿಗೆ ತಗೊಬನ್ನಿ ಅಂತ ಹೇಳಿದ್ದು. ನಮ್ಮದು ಲೋ ಕ್ವಾಲಿಟಿ ಆಟೋ ಸ್ವಿಚ್ಚು, ಅವ್ರಿಗೆ ಸೂಪರ್ ಕ್ವಾಲಿಟಿ ಹೇಳಿದ್ದು ತಗೊಬನ್ನಿ ಅಂತ. ಮಿಕೋ ಅಂದ್ಬಿಟ್ಟು ಸೂಪರಾಗಿದೆ ಫ್ರೆಂಡ್ಸ್, ಇದು ಬಾಳಿಕೆ ಬರುತ್ತೆ ಸೂಪರಾಗಿ. ಮತ್ತು ಅವರು ಎಲ್ಲ ಹಾಕ್ಬಿಟ್ಟು ಹೋದ್ರು. ನಾವು ಬೆಳಗ್ಗೆ ಬಂದಿದ್ದು, ಹೊಟ್ಟೆ ಸಿದ್ದಿತ್ತು. ಪಕ್ಕದ ಸಿಟಿಗೆ ಹೋಗಿ ಲಕ್ನಳ್ಳಿಲಿ ಪಾನಿಪುರಿ ತಗೊಬಂದ ಫ್ರೆಂಡ್ಸ್, ತಿನ್ನೋಕ್ಕೆ ಹೊಟ್ಟೆ ಸಿಕ್ತಿತ್ತು. ಮತ್ತು ಎಲ್ಲ ತಿನ್ಕೊಂಡು ನಾವು ಕೂದಿದ್ವಲ್ಲ ಫ್ರೆಂಡ್ಸ್, ಅದನ್ನ ನಮ್ಮ ರಥಕ್ಕೆ ಕಟ್ಕೊಂಡು ಮನೆಗೆ ಹೋದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.